ಉಗೇಮಾದಪ್ಪ ಕಂಚಿನ ಕಳಸ ನಮ್ಮ ಸನಾತನ ಧರ್ಮದ ಮೂಲ ಇದೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಂದು ಗೋಪುರಕ್ಕೂ ಪ್ರತಿಯೊಂದು ದೇವಸ್ಥಾನ ಮೇಲೂ ಪ್ರತಿಯೊಂದು ಪೂಜೆಗೂ ಈ ಕಳಶನ ಬಳಸ್ತಾರೆ. ಸೊ ಇದು ನೋಡೋಕ್ಕೆ ಇಷ್ಟೊಂದು ದೊಡ್ಡದಾಗಿದೆ, ಮಿನಿಮಮ್ 6 ಅಡಿ 6.5 ಅಡಿ ಇದೆ. ಆದರೆ ತೇರ್ ಮೇಲೆ ಇಕ್ಕಿದ್ರೆ ಮಾತ್ರ ಬರೀ ಕಾಣಿಸೋದು ನಮಗೆ 1 ಅಡಿ 1.5 ಅಡಿ ಚಿಕ್ಕದಾಗಿರೋ ಥರ ಕಾಣಿಸುತ್ತೆ. ಸೊ ಇದ್ರ ಬಂದು ಕಂಚ ಇದು 4 ಇಂದ 5 ಜನ ಎತ್ತಬೇಕು. ಇದು ಒಬ್ಬರು ಎತ್ತಕ್ಕೆಲ್ಲ ಸಾಧ್ಯ ಇಲ್ಲ. ಇಷ್ಟೊಂದು ಹೈಟ್ ಇರುವಂಥ ಇದು ಮದಗೊಂಡಳ್ಳಿ ತೇರ್ ಮೇಲೆ ಇಕ್ಕುವಂಥ ಕಳಶ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಕಟ್ಟಿ ಆಗಿ ಮುಗಿಸ್ ಮೇಲೆ ಫೈನಲ್ ಆಗಿ ಈ ಕಬ್ಬಣದು ಒಂಥರ ಈ ಒಂದು ಜಲ್ಲಿ ತರ ಇರೋ ಒಂದು ಇದನ್ನು ಆ ಗೋಪುರದ ಮೇಲೆ ಇಟ್ಟು ಫೈನಲ್ ಆಗಿ ಇದ್ರ ಮೇಲೆ ಆ ಕಳಶನ ಕುಳಿಸಿ ಕಟ್ತಾರೆ ಅಂತ ಹೇಳ್ಬೋದು. ಸೊ ತಪ್ಪದೆ ಬರೋ ಬುಧವಾರ ಸರಿಯಾಗಿ 12ವರೆಗೆ ಆ ತೇರು. ಸೊ ಪ್ರತಿ ಬಾರಿ 2ವರೆಗೆ ತೇರಿತ್ತು, ಈ ಸಲ 12ವರೆಗೆ. ಸೊ ರಾವುಗಾಲ ಎಮ್ಗಣ್ಗಾಲ ಎಲ್ಲವನ್ನು ನೋಡಿಕೊಂಡು ತೇರು ಈ ಸಲ ಸ್ಟಾರ್ಟ್ ಆಗುತ್ತೆ. ಸೊ 12ವರೆಗೆ ಎಲ್ಲರೂ ಪ್ರತಿಯೊಬ್ಬರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಭರ್ಜರಿಯಾಗಿ ಒಂದು ಬ್ರಹ್ಮೋತ್ಸವವನ್ನು ನಡೆಸ್ಕೊಡ್ಬೇಕು. ಹಾಗೆ ಜಾತ್ರೆ ದಿವಸ ಕನ್ನಡ ಸಂಪೂರ್ಣ ರಾಮಾಯಣ ನಾಟಕ ಇದೆ. ಜಾತ್ರೆ ಆಗಿ ಮಾರನೇ ದಿವಸ ಪಲ್ಲಕ್ಕಿ ಮತ್ತೆ ಆರ್ಕೆಸ್ಟ್ರಾ ಇದೆಲ್ಲ ಇರುತ್ತೆ. ತಪ್ಪದೆ ವಿಡಿಯೋ ಎಲ್ಲರಿಗೂ ಶೇರ್